ಸ್ವಾಮಿ ಕೂಡ ಬಂದಿದ್ದಾನೆ. ಅವರಿಬ್ರು ಒಳಗಡೆ ಹೋದ್ರು. ನಿಂಗೆ ಇನ್ನೂ ಡೌಟ್ ಇದ್ರೆ ನೀನು ಇಲ್ಲಿಗೆ ಬಾ, ನಾನು ತೋರಿಸ್ತೀನಿ ಇಲ್ಲೇ. ಅದ್ರ ಅವಶ್ಯಕತೆ ಏನು ಇಲ್ಲ ಕಣೋ. ಈ ವಿಷಯ ನಿಮ್ಮಣ್ಣ ನಿನ್ನೆ ರಾತ್ರಿ ನಂಗೆ ಹೇಳಿದ್ದ. ಸುಮ್ಮನೆ ಹೆಸರನ್ನ ರಿಜಿಸ್ಟರ್ ಮಾಡ್ಸೋಕ್ಕೋಸ್ಕರ ಹೋಗಿದ್ದಾನಷ್ಟೇ. ನೀನಿನ್ನು ಕೆಲ್ಸಕ್ಕೆ ಹೋಗಿಲ್ವಾ? ನಿಂಗೆ ಟೈಮ್ ಆಗಿಲ್ವಾ? ಸರಿಯಪ್ಪ, ಹೋಗ್ತೀನಿ. ನಾಗರಾಜು, ಸಮರ್ಥ್ ಏನ್ ಹೇಳಿದ್ನೋ? ಏನಿಲ್ಲಮ್ಮ, ಏನೂ ಇಲ್ಲ. ಮೊದಲು ತರಕಾರಿ ಹಚ್ಚಮ್ಮ, ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಏಯ್, ನೀ ಕಾಯಿ ತುರ್ಕೊಂಬ. ಸರಿಯಪ್ಪ. ಶ್ರೀಮಂತು, ನೀನೇನೋ ಕೋಪದಲ್ಲಿ ಹಾಗೆ ಹೇಳಿದೆ ಅಂತ ಅಂದ್ಕೊಂಡಿದ್ದೆ ಕಣೋ. ನಾವೆಲ್ಲ ನಿನಗೆ ನಿಜವಾಗ್ಲೂ ಭಾರ ಆಗ್ಬಿಟ್ವಾ? ಅದಕ್ಕೆ ನಮ್ಮಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡಿದ್ಯೇನೋ? ನಾವೆಲ್ಲ ನಿನಗೆ ಅಷ್ಟೊಂದು ಭಾರ ಆಗ್ಬಿಟ್ವೇನೋ? ಓ ಸಪ್ತಮಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಇಬ್ರು. ಅಂಕಲ್, ನೀವು ಹೇಳಿರೋ ಎಲ್ಲ ಡಾಕ್ಯುಮೆಂಟ್ಸು ಜೊತೆಗೆ ನನ್ನ ಸರ್ಟಿಫಿಕೇಟು ಪ್ರತಿಯೊಂದು ತಗೊಂಡು ಬಂದಿದ್ದೀನಿ. ಎಜುಕೇಶನ್ ಲೋನ್ ತಾನೆ, ಈಸಿಯಾಗಿ ಸಿಗುತ್ತೆ. ಇಲ್ಲ ಅಂಕಲ್, ಅಪ್ಪಂಗೆ ಒಂದು ಚಿಕ್ಕದಾದ ಸೂಪರ್ ಮಾರ್ಕೆಟ್ ಇಟ್ಕೊಡೋಣ ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗಾಗಿ ಈಗ ಒಂದು 5 ಲಕ್ಷ ಲೋನ್ ಬೇಕು. ಏನ್ ಪಾಪ? ಏನಿಲ್ಲ ಪ್ರಿಯಾ, ಅದು ಸಪ್ತಮಿಗೆ ಎಜುಕೇಶನ್ ಲೋನ್ ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಯಾಕೆ ಅಂಕಲ್, ಈ ಥರ ಸ್ಮಾಲ್ ಬಿಸ್ನೆಸ್ ಮಾಡೋದಕ್ಕೆ ಲೋನ್ ಸಿಗೋದಿಲ್ವಾ? ಹಾಗಲ್ಲಮ್ಮ, ಪರ್ಸನಲ್ ಲೋನ್ ಕೊಡಬೇಕು ಅಂದರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ. ಹೌದು, ನಿನ್ನ ಸಿಬಿಲ್ ಸ್ಕೋರ್ ಎಷ್ಟಿದೆ? ಅದು ಸ್ವಲ್ಪ ಕಡಿಮೆನೇ ಇದೆ. ನಾನು ಲೋನ್ ಅಂತ ಯಾವುದು ತಗೊಂಡಿಲ್ಲ ಅಂಕಲ್. 2 ಫೋನ್ ತಗೊಂಡಿದ್ದೀನಿ, ಜೊತೆಗೆ 1 2 ವೀಲರ್ದು ಡ್ಯೂ ಕಟ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಯಾವ ಸಾಲನೂ ಇಲ್ಲ ಅಂಕಲ್. ಅವಳು ನನಗೀಗ ಸಾಲ್ಗಾರ್ತಿ ಆಗೋದ್ಲು. ನಾನೆಂತೂ ಸಾಲ ವಸೂಲಿ ಮಾಡದೆ ಬಿಡೋನಲ್ಲ, ನೋಡ್ತಾ ಇರೋ. ನೀವು ಹೇಗಾದರೂ ಮಾಡಿ ಲೋನ್ ಅರೇಂಜ್ ಮಾಡಿಕೊಡಿ ಅಂಕಲ್, ನಾನು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ. ಸರಿ ಕಣಮ್ಮ, ಟ್ರೈ ಮಾಡ್ತೀನಿ, ನೋಡೋಣ. ಇವ್ರು ಬೇರೆ ಫೋನ್ ಮಾಡ್ತಿದ್ದಾರಲ್ಲ. ಏನಾಯ್ತು? ಫೋನೇ ರಿಸೀವ್ ಮಾಡ್ತಿಲ್ಲ. ನಿನ್ನನ್ನೇ ಯಾಮಾರಿಸಿದಾಳಂದ್ರೆ ಅವಳು ಯಾರೋ ಭಯಂಕರ ಕಿಲಾಡಿನೇ ಇರ್ಬೇಕು ಕಣೋ. ಅವಳು ಕಿಲಾಡಿ ಅಂದ್ರೆ ನಾನು ಜಗತ್ ಕಿಲಾಡಿ. ಅವಳನ್ನ ಕಣ್ಣಲ್ಲೇ ವಶೀಕರಣ ಮಾಡಿ ಆದ್ರೂ ಪರವಾಗಿಲ್ಲ, ನಾನು 450 ರೂಪಾಯಿನ ವಸೂಲಿ ಮಾಡೇ ಮಾಡ್ತೀನಿ. ಬಡ್ಡಿ ಸಮೇತ ವಸೂಲಿ ಮಾಡ ಮಗ ನೀನು. ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಿಡ್ಬೇಡ ಮಗ, ಯಾವುದೇ ಕಾರಣಕ್ಕೂ ಬಿಡ್ಬೇಡ. ಸದ್ಯಕ್ಕೆ ಟೈಮ್ ಆಗಿದೆ, ಬಾ. ಬೇಗ ಬಾರೋ. ತಗೊಳಮ್ಮ. ಸಪ್ತಮಿ, ಯಾವುದಾದ್ರೂ ಪ್ರಾಪರ್ಟಿ ಇದೆಯೇನಮ್ಮ? ಇಲ್ಲ ಅಂಕಲ್, ಆ ಥರ ಪ್ರಾಪರ್ಟಿ ಯಾವುದೂ ಇಲ್ಲ. ಪ್ರಾಪರ್ಟಿ ಇಲ್ಲ ಅಂದರೆ ನಾವು ಲೋನ್ ಕೊಡೋದಕ್ಕಾಗೋದಿಲ್ಲಮ್ಮ. ಪರ್ಸನಲ್ ಲೋನ್ ಕೊಡೋಣ ಅಂದ್ರೆ ನಿನ್ನ ಸಿವಿಲ್ ಸ್ಕೋರ್ ಬೇರೆ ಕಡಿಮೆ ಇದೆ, ನಾನೇನಮ್ಮ ಮಾಡಲಿ? ಪಾಪ, ಸಪ್ತಮಿಗೆ ನೀವು ಗ್ಯಾರಂಟಿಯಾಗಿ ಲೋನ್ ಕೊಡಿಸ್ತೀರ ಅಂತ ಕರ್ಕೊಂಬಂದೆ. ನೋಡು ಸಪ್ತಮಿ, ನಾನು ನಿಂಗೆ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ. ನಿಮ್ಮ ಹತ್ರ ಯಾವುದಾದ್ರೂ ಪ್ರಾಪರ್ಟಿ ಇದ್ದರೆ ಖಂಡಿತವಾಗ್ಲೂ ನಿಂಗೆ ಲೋನ್ ಅರೇಂಜ್ ಮಾಡಿಕೊಡ್ತೀನಿ. ಯಾವುದಕ್ಕೂ ನಿಮ್ಮ ತಂದೆ ಹತ್ರ ಒಂದ್ಸರಿ ಮಾತಾಡಿ ನೋಡಮ್ಮ. ಸರಿ ಅಂಕಲ್. ಸಪ್ತಮಿ, ತಂದೆ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ಯಾ. ಖಂಡಿತವಾಗ್ಲೂ ನಿಂಗೆ ಒಳ್ಳೇದು ಆಗೇ ಆಗುತ್ತೆ. ಪ್ರಿಯಾ, ಸಪ್ತಮಿ ನೋಡಿ ಕಲ್ತ್ಕೋ.
ಅಯ್ಯಯ್ಯೋ, ಅದು ತುಂಬಾ ಕಷ್ಟ. ಅವಳು ತಂದೆನೇ ಪ್ರಪಂಚ ಅಂತ ಅನ್ಕೊಂಡಿರೋಳು. ನನ್ ಕೆಲ ಹಾಗೆಲ್ಲ ಇರೋಕ್ಕಾಗೋದಿಲ್ಲ. ಸಪ್ತಮಿ, ಬಾ ಹೊರಡೋಣ. ಬಾಯ್ ಪಪ್ಪ. ಬರ್ತೀನಿ ಅಂಕಲ್. ಸರಿನಮ್ಮ. ಲೋ ಸ್ವಾಮಿ, ಯಾರು ಇವರು? ಪಾಪು, ಎಸ್ ಪ್ಲೀಸ್. ಲವ್, ಇವ್ರ ಏಜ್ ನೋಡಿದ್ರೆ ಹಳೆ ಆಲದ ಮರ ಇದ್ದಂಗಿದೆ. ಹೆಸರು ನೋಡಿದ್ರೆ ಪಾಪು. ಬಾ ಬಾ, ಮದುವೆ ಆಗೋಣ ಬಾ. ಮದುವೆ ಆಗೋಣ ಬಾ. ಮ್ಯಾಟ್ರಿಮನಿ ಸೆಂಟ್ರಿಗೆ ನಿಮ್ಮಿಬ್ಬರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ ಬನ್ನಿ. ಬಾರೋ, ಸುಮ್ಮನೆ ಬಾರೋ. ಬನ್ನಿ, ಟೇಕ್ ಯುವರ್ ಸೀಟ್. ಪ್ಲೀಸ್ ಸಿಟ್ ಡೌನ್. ಏಯ್, ಕುತ್ಕೊಳ್ಳೋ. ಮಗ, ಯಾಕೋ ಆಗ ನೋಡ್ತಾ ಇದೀಯಾ? ಏನೋ ಇದು? ಪಾಪುನ ಅಪಾರ್ಥ ಮಾಡ್ಕೊಬೇಡ್ರಪ್ಪ. ನನ್ನ ಹೆಸರು ಪಾವಗಡದ ಪುರಂದರ ಅಂತ. ಎಲ್ಲರೂ ನನ್ನ ಪ್ರೀತಿಯಿಂದ ಪಾಪು ಪಾಪು ಅಂತ ಕರೀತಾರೆ. ಏನೇರು ಇವ್ ನಿಜವಾಗ್ಲೂ ಓಡಾಡ್ಕೊಂಡು ಹೆಣ್ಣು ಹುಡುಕ್ತಾರ? ಹಲೋ ಮಿಸ್ಟರ್, ನೋಡಿ, ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ನನಗೀಗ 70 ವಯಸ್ಸು. ನನಗೆ 7 ತಿಂಗಳು ಮಗು ಇದೆ. ಶಾಕ್ ಆಯ್ತಾ? ಖಂಡಿತ ಆಗಿರುತ್ತೆ. ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಸಿ ನೋಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ನನ್ನ ಲಿಸ್ಟಲ್ಲಿ 108 ಹುಡುಗಿಯರಿದ್ರು. ಅದ್ರಲ್ಲಿ ಒಬ್ಳನ್ನ ಕಂಡು ನಿನಗೆ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನೀನ್ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ಅಯ್ಯೋ ಸರ್, ತಪ್ಪಾಯ್ತು. ಹಾಗನ್ಬಿಡಿ ಸರ್, ನಂಗೊಂದು ಹುಡುಗಿ ನೋಡ್ಕೊಡಿ ಸರ್. ಸ್ವಾಮಿ ಹೇಳ. ಆಗಲ್ಲ ಕಣಯ್ಯ, ನೀನು ನನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ. ಈಗ ನೋಡಿದ್ರೆ ಹುಡುಗಿ ನೋಡು ಅಂದ್ರೆ. ಇಲ್ಲ ಸರ್, ನಾನು ಅಪಾರ್ಥ ಮಾಡ್ಕೊಂಡಿಲ್ಲ. ನಾನು ಮಾಡ್ಕೊಂಡೇ ಇಲ್ಲ. ಹಾ ಸ್ವಾಮಿ, ಹೌದು ತಾನೆ? ಹಾ ಹೌದು ಪಾಪು, ಅವನ ಆ ಥರ ಎಲ್ಲ ಅಪಾರ್ಥ ಮಾಡ್ಕೊಂಡಿಲ್ಲ. ಹಾಗಾದ್ರೆ ಫಿಕ್ಸ್ ಕಣಯ್ಯ, ನಿನಗೊಂದು ಗತಿ ಕಾಣಿಸ್ತೀನಿ. ಸರ್, ನಾನೇನ್ ತಪ್ಪು ಮಾಡಿದ್ದೀನಿ ಸರ್? ನಿನ್ನ ಮದ್ವೆ ಫಿಕ್ಸ್. ನಿನ್ನ 1000 ಮದ್ವೆ ನಾನೇ ಮಾಡಿಸ್ತೀನಿ. 1000? ಸರ್, ಇದು ನನ್ನ ಮೊದಲನೇ ಮದ್ವೆ. ಸ್ವಾಮಿ, ನನ್ನ ಬಗ್ಗೆ ಕರೆಕ್ಟಾಗಿ ಹೇಳಿದ್ಯಾ ತಾನೆ? ಎಲ್ಲ ಹೇಳಿದೀನಿ ಕಣೋ, ನೀನೇನು ಹೆದರ್ಕೋಬೇಡ. ಪಾಪು, ಏನಿದು ಟ್ವಿಸ್ಟು? ನಾನು ಇಲ್ಲಿವರೆಗೂ 999 ಮದುವೆ ಮಾಡಿಸಿದ್ದೀನಿ. ನಿನ್ನ ಮದುವೆ ಆದ್ರೆ 1000 ಆಗುತ್ತಪ್ಪ. ಆ ಅರ್ಥದಲ್ಲಿ ನಾನು ಹೇಳಿದ್ದು. ಸರಿ ಶ್ರೀಮಂತ್, ಈಗ ನಿನಗೆ ಯಾವ ಥರದ ಹುಡುಗಿ ಬೇಕು ಅಂತ ಆಸೆ ಪಡ್ತೀಯಾ? ಹೈಟು, ವೆಯ್ಟು, ಕಲರು, ದಪ್ಪ, ಸಣ್ಣ, ಹಳ್ಳಿನ, ಪೇಟೆನ, ಎಜುಕೇಟೆಡಾ, ಅನ್ಎಜುಕೇಟೆಡಾ? ಯಾವ ಥರದ ಹುಡುಗಿ ಬೇಕು ಅಂತ ಪಟ್ ಅಂತ ಹೇಳು, ನಾನು ತಟ್ ಅಂತ ಲಗ್ನ ಮಾಡಿಸ್ಬಿಡ್ತೀನಿ. ಕಮ್ ಆನ್, ಟೆಲ್ ಮಿ, ನಿನ್ನ ಕಂಡೀಷನ್ ಏನು? ಹುಡುಗ ಡೀಪಾಗಿ ಯೋಚನೆ ಮಾಡೋದು ನೋಡಿದ್ರೆ ಕಂಡೀಷನ್ ಬಂಡಿಗಟ್ಲೆ ಇರೋ ಆಗಿದೆ. ಸರ್, ಹುಡುಗಿ ನನಗೆ ಏನಕ್ಕೆ ಲೇಟಾಗಿ ಬಂದೆ? ಓಕೆ. ಯಾಕಿಷ್ಟು ಬೇಗ ಹೋಗ್ತಿದ್ಯಾ, ಯಾಕಿಷ್ಟು ಲೇಟಾಗಿ ಬರ್ತಿದ್ಯಾ ಅಂತ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಮಾಡಬಾರ್ದು. ಓಕೆ. ಮತ್ತೆ ನನ್ನ ಫೋನ್ನ ನನಗೆ ಗೊತ್ತಿಲ್ಲದೆ ಎತ್ಕೊಂಡು ಚೆಕ್ ಎಲ್ಲ ಮಾಡಬಾರ್ದು.